ಕಾರಾಗೃಹದಲ್ಲಿ ಕೆಲ ಖೈದಿಗಳಿಗೆ ರಾಜಾತಿಥ್ಯವನ್ನ ನೀಡಲಾಗುತ್ತೆ ಅನ್ನೋ ಆರೋಪ ಪದೇ ಪದೇ ಕೇಳೋಕ್ ಸಿಗ್ತಲೇ ಇರುತ್ತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿದ್ದ ದರ್ಶನ್ಗೂ ಕೂಡ ಇಂಥದ್ದೇ ಸೌಲಭ್ಯಗಳು ಸಿಕ್ಕಿತ್ತು ಅನ್ನೋ ಆರೋಪ, ಅದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಚಾಟಿ ಬೀಸಿತ್ತು. ಇದೀಗ ರೇಪಿಸ್ಟ್ ಉಮೇಶ್ ರೆಡ್ಡಿ, ಮಹಿಳೆಯರ ನಿದ್ದೆಗೆಡಿಸಿದ್ದ ಉಮೇಶ್ ರೆಡ್ಡಿಗೂ ಕೂಡ ಜೈಲಿನಲ್ಲಿ ರಾಜಾತಿಥ್ಯ ಸಿಗ್ತಾ ಇದೆ ಅನ್ನೋದಕ್ಕೆ ಪೂರಕವಾದ ಒಂದಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ. ಸೀರಿಯಲ್ ರೇಪಿಸ್ಟ್ ಉಮೇಶ್ ರೆಡ್ಡಿಗೆ ಕೈಯಲ್ಲೊಂದು ಮೊಬೈಲು, ಸೆಲ್ನಲ್ಲಿ ಟಿವಿ, ಬಿಂದಾಸ್ ಲೈಫ್. ಉಮೇಶ್ ರೆಡ್ಡಿ ರಾಜಾತಿಥ್ಯದ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ಫೋನ್ನಲ್ಲಿ ಬೇರೆಯವರ ಜೊತೆಯಲ್ಲೂ ಕೂಡ ಮಾತನಾಡುವ ವಿಡಿಯೋ ಲಭ್ಯ ಆಗಿದೆ. ರಾಜಾರೋಷವಾಗಿ ಫೋನ್ನಲ್ಲಿ ಮಾತನಾಡ್ತಾ ಇದ್ದಾನೆ ಉಮೇಶ್ ರೆಡ್ಡಿ. ಸದ್ಯಕ್ಕೆ ದೃಶ್ಯದಲ್ಲಿ ಗಮನಿಸ್ತಾ ಇರೋದು ಜೈಲಿನ ಒಳಗಿನ ದೃಶ್ಯಗಳು. ಸೆಲ್ನಲ್ಲಿ ಒಂದು ಟಿವಿ, ಕೈಯಲ್ಲಿ ಒಂದು ಮೊಬೈಲ್ ಫೋನ್. ಯಾವುದೇ ಕಾರಣಕ್ಕೂ ಒಬ್ಬ ಅಪರಾಧಿ ಅಥವಾ ಆರೋಪಿತ ಜೈಲಿನಲ್ಲಿ ಇರುವಂತಹ ವ್ಯವಸ್ಥೆ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಪರಪ್ಪನ ಅಗ್ರಹಾರ ಕಾರಾಗೃಹದ ಒಳಗಿನ ಕರಾಳ ಸತ್ಯಗಳನ್ನ ವೈರಲ್ ಆಗಿರುವ ಈ ವಿಡಿಯೋ ಸದ್ಯಕ್ಕೆ ಸಾರಿ ಹೇಳ್ತಾ ಇದೆ. ಬರೋಬ್ಬರಿ 20 ಮಹಿಳೆಯರ ಮೇಲೆ ಅತ್ಯಾಚಾರ ಎಸಗಿರುವ ಆರೋಪ ಈತನ ಮೇಲಿದೆ. ಆ 20ರ ಪೈಕಿ 18 ಮಂದಿಯನ್ನ ಈತ ದಾರುಣವಾಗಿ ಕೊಂದಿರುವ ಆರೋಪ ಕೂಡ ಆರೋಪ ಅಲ್ಲ, ಇದು ಆಲ್ರೆಡಿ ಸಾಬೀತಾಗಿ ಈತನಿಗೆ ಶಿಕ್ಷೆ ಕೂಡ ವಿಧಿಸಲಾಗಿದೆ. ಹೀಗೆ ಆರೋಪ ಸಾಬೀತಾಗಿ ಮರಣದಂಡನೆ ಶಿಕ್ಷೆಗೆ ಗುರಿಯಾಗಿರುವ ಈ ನಟೋರಿಯಸ್ ಸೀರಿಯಲ್ ರೇಪಿಸ್ಟ್ ಹಾಗೆ ಕಿಲ್ಲರ್ ಉಮೇಶ್ ರೆಡ್ಡಿಗೆ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ರಾಜಾತಿಥ್ಯ ಸಿಗ್ತಾ ಇದೆ. ಇನ್ನು ತಾನು ಮಾಡಿದ ಕೃತ್ಯಗಳ ಬಗ್ಗೆ ಆತನೇ ಒಪ್ಪಿಕೊಂಡಿದ್ದಾನೆ. ಮರಣದಂಡನೆಯಿಂದ ತಪ್ಪಿಸಿಕೊಳ್ಳೋಕೆ ಸೈಕೋ ರೀತಿ ನಟನೆ ಕೂಡ ಮಾಡಿದ್ದಾನೆ. ಮೆದುಳು ಪರೀಕ್ಷೆಯಲ್ಲಿ ಉಮೇಶ್ ರೆಡ್ಡಿ ಕಳ್ಳಾಟ ಬಯಲಾಗಿದೆ. ಕ್ಷಮಾದಾನ ಅರ್ಜಿ ಸಲ್ಲಿಸಿ ಜೀವ ಭಿಕ್ಷೆಯನ್ನ ಬೇಡಿದ್ದ ಉಮೇಶ್ ರೆಡ್ಡಿ 30 ವರ್ಷಗಳಿಗೆ ಶಿಕ್ಷೆಯನ್ನ ಇಳಿಸಿದೆ ಸುಪ್ರೀಂ ಕೋರ್ಟ್. ಬಿಡುಗಡೆ ಹಂತದಲ್ಲಿ ಸದ್ಯಕ್ಕೆ ಉಮೇಶ್ ರೆಡ್ಡಿ ಇದ್ದಾನೆ, ಆದರೆ ಬಿಂದಾಸ್ ಜೀವನ ಜೈಲಿನ ಒಳಗೆ. ಪರಪ್ಪನ ಅಗ್ರಹಾರ ಕಾರಾಗೃಹದ ಒಳಗೆ ಯಾವ ರೀತಿಯಾದ ರಾಜಾತಿಥ್ಯವನ್ನ ಕೆಲ ಕೈದಿಗಳಿಗೆ ನೀಡಲಾಗ್ತಿದೆ ಅನ್ನೋದಕ್ಕೆ ಮತ್ತಷ್ಟು ಪೂರಕ ಸಾಕ್ಷ್ಯಗಳು ಇದೀಗ ಲಭ್ಯವಾಗಿರೋದು. 2 ವಿಡಿಯೋಗಳು ನೀವೇನ್ ಗಮನಿಸ್ತಾ ಇದ್ದೀರಿ. ರೇಪಿಸ್ಟ್ ಉಮೇಶ್ ರೆಡ್ಡಿ ಜೈಲಿನ ಒಳಗೆ ಯಾವ ರೀತಿ ಬಿಂದಾಸ್ ಜೀವನವನ್ನ ಅನುಭವಿಸುತ್ತಿದ್ದಾನೆ ಅನ್ನೋದಕ್ಕೆ ಈ ದೃಶ್ಯಗಳು ಸಾಕ್ಷಿಯಾಗ್ತಾ ಇದೆ. 20 ಮಹಿಳೆಯರ ಮೇಲೆ ಅತ್ಯಾಚಾರವೆಸಗಿದ ಆರೋಪ ಸಾಬೀತಾಗಿದೆ. ಹಾಗೆ 20ರ ಪೈಕಿ 18 ಮಹಿಳೆಯರನ್ನ ಕೊಂದಿದ್ದಾನೆ ಉಮೇಶ್ ರೆಡ್ಡಿ. ತಾನು ಮಾಡಿದ ತಪ್ಪನ್ನ ತಾನೇ ಒಪ್ಪಿಕೊಂಡಿದ್ದಾನೆ. ಮರಣ ದಂಡನೆಯಿಂದ ಜೀವಭಿಕ್ಷೆಯನ್ನ ಬೇಡಿ 30 ವರ್ಷಗಳಿಗೆ ಶಿಕ್ಷೆಯನ್ನ ಇಳಿಸಿಕೊಂಡಿದ್ದಾನೆ. ಇನ್ನೇನು ಶಿಕ್ಷೆ ಮುಗಿಯುವ ಹಂತದಲ್ಲಿರೋ ಸಂದರ್ಭದಲ್ಲಿ ಈತನ ಈ ವಿಡಿಯೋಗಳು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಕೇವಲ ಉಮೇಶ್ ರೆಡ್ಡಿ ಅಥವಾ ದರ್ಶನ್ ಮಾತ್ರವಲ್ಲ, ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿರುವ ಇನ್ನೂ ಅನೇಕ ಮಂದಿಗೆ ಇಂಥದ್ದೇ ಬಿಂದಾಸ್ ಲೈಫ್ ನ ಫೆಸಿಲಿಟಿಗಳು ಲಭ್ಯ ಆಗ್ತಾ ಇದೆ. ಇತ್ತೀಚೆಗೆ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಅಂಧರಾಗಿರುವ ತರುಣ್ ರಣ್ಯಾರಾವ್, ಆಕೆಯ ಸ್ನೇಹಿತ ತೆಲುಗು ನಟ ತರುಣ್, ಈತನೂ ಕೂಡ ಬಿಂದಾಸ್ ಜೀವನವನ್ನು ನಡೆಸ್ತಾ ಇದ್ದಾನೆ ಜೈಲಿನಲ್ಲಿ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಜೈಲು ಪಾಲಾಗಿದ್ದಾನೆ ತರುಣ್. ರಣ್ಯಾರಾವ್ ಜೊತೆಯಲ್ಲೇ ಜೈಲು ಸೇರಿದ್ದಾನೆ ತರುಣ್ ಸೆಲ್ನಲ್ಲೂ ಕೂಡ ಟಿವಿ, ಕೈಯಲ್ಲಿ ಮೊಬೈಲ್. ಕೈದಿಗಳ ರಾಜಾತಿಥ್ಯಕ್ಕೆ ಜೈಲಾಧಿಕಾರಿಗಳು ಕೂಡ ಸಾಥ್ ನೀಡುತ್ತಿದ್ದಾರೆ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಈ ದೃಶ್ಯಗಳು. एक 2 डेज ऐसा होता है
उसके बाद कंटिन्यू मिलता है। मगर जाएंगे तो भी उसको देंगे ना, 2 सेकंड पकड़। उसके बाद कंटिन्यू मिलता है। मगर जाएंगे तो भी उसको देंगे ना, 2 सेकंड पकड़ के लेकर आते हैं। देखे भी हो गया आई टेस्ट, एक 2 वीक होते हैं। उसके बाद कंटिन्यू मिलता है। मगर जाएंगे तो भी उसको देंगे ना, होते हैं। उसके बाद कंटिन्यू मिलता है। मगर जाएंगे तो भी उसको देंगे ना, 2 सेकंड पकड़ के लेकर आते हैं। देखे भी हो गया आई टेस्ट, एक 2 वीक होते हैं। उसके बाद कंटिन्यू मिलता है। मगर जाएंगे तो भी ಪರಪ್ಪನಗ್ರಹಾರ ಕಾರಾಗೃಹದಲ್ಲಿ ಕೆಲ ಖೈದಿಗಳಿಗೆ ರಾಜಾತಿಥ್ಯವನ್ನ ನೀಡಲಾಗುತ್ತೆ ಅನ್ನೋ ಆರೋಪ ಪದೇ ಪದೇ ಕೇಳೋಕ್ ಸಿಗ್ತಲೇ ಇರುತ್ತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿದ್ದ ದರ್ಶನ್ಗೂ ಕೂಡ ಇಂಥದ್ದೇ ಸೌಲಭ್ಯಗಳು ಸಿಕ್ಕಿತ್ತು ಅನ್ನೋ ಆರೋಪ, ಅದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಚಾಟಿ ಬೀಸಿತ್ತು. ಇದೀಗ ರೇಪಿಸ್ಟ್ ಉಮೇಶ್ ರೆಡ್ಡಿ, ಮಹಿಳೆಯರ ನಿದ್ದೆಗೆಡಿಸಿದ್ದ ಉಮೇಶ್ ರೆಡ್ಡಿಗೂ ಕೂಡ ಜೈಲಿನಲ್ಲಿ ರಾಜಾತಿಥ್ಯ ಸಿಗ್ತಾ ಇದೆ ಅನ್ನೋದಕ್ಕೆ ಪೂರಕವಾದ ಒಂದಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ. ಸೀರಿಯಲ್ ರೇಪಿಸ್ಟ್ ಉಮೇಶ್ ರೆಡ್ಡಿಗೆ ಕೈಯಲ್ಲೊಂದು ಮೊಬೈಲು, ಸೆಲ್ನಲ್ಲಿ ಟಿವಿ, ಬಿಂದಾಸ್ ಲೈಫ್. ಉಮೇಶ್ ರೆಡ್ಡಿ ರಾಜಾತಿಥ್ಯದ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ಫೋನ್ನಲ್ಲಿ ಬೇರೆಯವರ ಜೊತೆಯಲ್ಲೂ ಕೂಡ ಮಾತನಾಡುವ ವಿಡಿಯೋ ಲಭ್ಯ ಆಗಿದೆ. ರಾಜಾರೋಷವಾಗಿ ಫೋನ್ನಲ್ಲಿ ಮಾತನಾಡ್ತಾ ಇದ್ದಾನೆ ಉಮೇಶ್ ರೆಡ್ಡಿ. ಸದ್ಯಕ್ಕೆ ದೃಶ್ಯದಲ್ಲಿ ಗಮನಿಸ್ತಾ ಇರೋದು ಜೈಲಿನ ಒಳಗಿನ ದೃಶ್ಯಗಳು. ಸೆಲ್ನಲ್ಲಿ ಒಂದು ಟಿವಿ, ಕೈಯಲ್ಲಿ ಒಂದು ಮೊಬೈಲ್ ಫೋನ್. ಯಾವುದೇ ಕಾರಣಕ್ಕೂ ಒಬ್ಬ ಅಪರಾಧಿ ಅಥವಾ ಆರೋಪಿತ ಜೈಲಿನಲ್ಲಿ ಇರುವಂತಹ ವ್ಯವಸ್ಥೆ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಪರಪ್ಪನ ಅಗ್ರಹಾರ ಕಾರಾಗೃಹದ ಒಳಗಿನ ಕರಾಳ ಸತ್ಯಗಳನ್ನ ವೈರಲ್ ಆಗಿರುವ ಈ ವಿಡಿಯೋ ಸದ್ಯಕ್ಕೆ ಸಾರಿ ಹೇಳ್ತಾ ಇದೆ. ಬರೋಬ್ಬರಿ 20 ಮಹಿಳೆಯರ ಮೇಲೆ ಅತ್ಯಾಚಾರ ಎಸಗಿರುವ ಆರೋಪ ಈತನ ಮೇಲಿದೆ. ಆ 20ರ ಪೈಕಿ 18 ಮಂದಿಯನ್ನ ಈತ ದಾರುಣವಾಗಿ ಕೊಂದಿರುವ ಆರೋಪ ಅಲ್ಲ, ಇದು ಆಲ್ರೆಡಿ ಸಾಬೀತಾಗಿ ಈತನಿಗೆ ಶಿಕ್ಷೆ ಕೂಡ ವಿಧಿಸಲಾಗಿದೆ. ಹೀಗೆ ಆರೋಪ ಸಾಬೀತಾಗಿ ಮರಣದಂಡನೆ ಶಿಕ್ಷೆಗೆ ಗುರಿಯಾಗಿರುವ ಈ ನಟೋರಿಯಸ್ ಸೀರಿಯಲ್ ರೇಪಿಸ್ಟ್ ಹಾಗೆ ಕಿಲ್ಲರ್ ಉಮೇಶ್ ರೆಡ್ಡಿಗೆ ಪರಪ್ಪನಗ್ರಹಾರ ಕಾರಾಗೃಹದಲ್ಲಿ ರಾಜಾತಿಥ್ಯ ಸಿಗ್ತಾ ಇದೆ. ಇನ್ನು ತಾನು ಮಾಡಿದ ಕೃತ್ಯಗಳ ಬಗ್ಗೆ ಆತನೇ ಒಪ್ಪಿಕೊಂಡಿದ್ದಾನೆ. ಮರಣದಂಡನೆಯಿಂದ ತಪ್ಪಿಸಿಕೊಳ್ಳೋಕೆ ಸೈಕೋ ರೀತಿ ನಟನೆ ಕೂಡ ಮಾಡಿದ್ದಾನೆ. ಮೆದುಳು ಪರೀಕ್ಷೆಯಲ್ಲಿ ಉಮೇಶ್ ರೆಡ್ಡಿ ಕಳ್ಳಾಟ ಬಯಲಾಗಿದೆ. ಕ್ಷಮಾದಾನ ಅರ್ಜಿ ಸಲ್ಲಿಸಿ ಜೀವ ಭಿಕ್ಷೆಯನ್ನ ಬೇಡಿದ್ದ ಉಮೇಶ್ ರೆಡ್ಡಿ 30 ವರ್ಷಗಳಿಗೆ ಶಿಕ್ಷೆಯನ್ನ ಇಳಿಸಿದೆ ಸುಪ್ರೀಂ ಕೋರ್ಟ್. ಬಿಡುಗಡೆ ಹಂತದಲ್ಲಿ ಸದ್ಯಕ್ಕೆ ಉಮೇಶ್ ರೆಡ್ಡಿ ಇದ್ದಾನೆ, ಆದರೆ ಬಿಂದಾಸ್ ಜೀವನ ಜೈಲಿನ ಒಳಗೆ. ಪರಪ್ಪನಗ್ರಹಾರ ಕಾರಾಗೃಹದ ಒಳಗೆ ಯಾವ ರೀತಿಯಾದ ರಾಜಾತಿಥ್ಯವನ್ನ ಕೆಲ ಖೈದಿಗಳಿಗೆ ನೀಡಲಾಗ್ತಿದೆ ಅನ್ನೋದಕ್ಕೆ ಮತ್ತಷ್ಟು ಪೂರಕ ಸಾಕ್ಷ್ಯಗಳು ಇದೀಗ ಲಭ್ಯವಾಗಿರೋದು. 2 ವಿಡಿಯೋಗಳು ನೀವೇನ್ ಗಮನಿಸ್ತಾ ಇದ್ದೀರಿ. ರೇಪಿಸ್ಟ್ ಉಮೇಶ್ ರೆಡ್ಡಿ ಜೈಲಿನ ಒಳಗೆ ಯಾವ ರೀತಿ ಬಿಂದಾಸ್ ಜೀವನವನ್ನ ಅನುಭವಿಸುತ್ತಿದ್ದಾನೆ ಅನ್ನೋದಕ್ಕೆ ಈ ದೃಶ್ಯಗಳು ಸಾಕ್ಷಿಯಾಗ್ತಾ ಇದೆ. 20 ಮಹಿಳೆಯರ ಮೇಲೆ ಅತ್ಯಾಚಾರವೆಸಗಿದ ಆರೋಪ ಸಾಬೀತಾಗಿದೆ. ಹಾಗೆ 20ರ ಪೈಕಿ 18 ಮಹಿಳೆಯರನ್ನ ಕೊಂದಿದ್ದಾನೆ ಉಮೇಶ್ ರೆಡ್ಡಿ. ತಾನು ಮಾಡಿದ ತಪ್ಪನ್ನ ತಾನೇ ಒಪ್ಪಿಕೊಂಡಿದ್ದಾನೆ. ಮರಣ ದಂಡನೆಯಿಂದ ಜೀವಭಿಕ್ಷೆಯನ್ನ ಬೇಡಿ 30 ವರ್ಷಗಳಿಗೆ ಶಿಕ್ಷೆಯನ್ನ ಇಳಿಸಿಕೊಂಡಿದ್ದಾನೆ. ಇನ್ನೇನು ಶಿಕ್ಷೆ ಮುಗಿಯುವ ಹಂತದಲ್ಲಿರೋ ಸಂದರ್ಭದಲ್ಲಿ ಈತನ ಈ ವಿಡಿಯೋಗಳು ಸಾಕಷ್ಟು